ಈ ಪಾಳು ಬಿದ್ದ ಮನೆಯ ಪಕ್ಕನೇ ನಮ್ಮ ನಾಡಪ್ರಭು ಕೆಂಪೇಗೌಡರವರ ಸಮಾಧಿ ಇರೋದು. ಇದೇನಷ್ಟು ದೊಡ್ಡ ಬೆಟ್ಟ ಅಲ್ಲ, ಚಿಕ್ಕ ಬೆಟ್ಟನೇ. ಇವತ್ತಿನ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ನೆಲಮಂಗಲದಿಂದ. ಗಾಡಿನ ಇಲ್ಲಿ ನಿಲ್ಲಿಸಿ ಗೋಪ್ರನ ಫಿಟ್ ಮಾಡ್ಕೊಂಡಿದ್ದೀನಿ. ಮೊಬೈಲ್ನ ಹೋಲ್ಡರ್ಗೆ ಹಾಕ್ತಾ ನಾನು ಅದನ್ನು ಟೈಟ್ ಮಾಡೋದನ್ನ ಇಲ್ಲಿ ಮರಿತೀನಿ. ಈಗ ಸದ್ಯಕ್ಕೆ ನಾನು ನೆಲಮಂಗಲದ ಹತ್ರ ಇದ್ದೀನಿ, ನೋಡ್ಬೋದು ಅದು ನೆಲಮಂಗಲ. ಅಲ್ಲಿ ಲೆಫ್ಟ್ ತೊಗೊಂಡು ಮಂಗಳೂರು ಹೈವೇ ಹಿಡ್ದಿದ್ದೀನಿ. ನಾನಿವತ್ತು ಕುಣಿಗಲ್ ಕಡೆಗೆ ಹೊರಟಿದ್ದೀನಿ. ಕುಣಿಗಲ್ ಕಡೆ ಯಾಕೆ ಅಂದರೆ ನಮ್ಮ ನಾಡಪ್ರಭು ಕೆಂಪೇಗೌಡ ಅವರ ಸ್ಮಾರಕ ಇದೆ ಅಲ್ಲಿ. ಈ ಕೆಂಪೇಗೌಡವರ ಸಮಾಧಿ ಬೆಂಗಳೂರಿಂದ 60 ಕಿಲೋಮೀಟರ್ ದೂರದಲ್ಲಿರೋ ಕೆಂಪಾಪುರದ ಹತ್ರ ಇದೆ. ಕುಣಿಗಲಿಂದ ಸ್ವಲ್ಪ ಹಿಂದೆ ಲೆಫ್ಟ್ ತೊಗೊಂಡು ಒಳಗಡೆ ಹೋಗಬೇಕು. ನೀವೇನಾದರೂ ಬೆಂಗಳೂರಿಂದ ಈ ಸ್ಮಾರಕ ನೋಡೋಕ್ಕೆ ಬರ್ತೀರಾ ಅಂದರೆ 1 ಅವರ್ ತೊಗೊಳುತ್ತಷ್ಟೇ. 60 ಕಿಲೋಮೀಟ್ರ್ ದೂರ ಇದೆ. ನೀವು ಮಾಗಡಿ ಮೇಲೂ ಬರ್ಬೋದು, ಇಲ್ಲಾಂದರೆ ನೆಲಮಂಗಲ ಟೋಲ್ಗೆ ಬಂದು ನೆಲಮಂಗಲ ಟೋಲಿಂದ ಕೂಡ ಕುಣಿಗಲ್ ಕಡೆಗೆ ಬಂದರೆ ಈ ಸ್ಮಾರಕಕ್ಕೆ ಬರ್ಬೋದು. ನಾನು ಬರ್ತಿರೋದು ಈ ಸ್ಮಾರಕದ ಕಡೆಗೆ ಫಸ್ಟ್ ಟೈಮೇ. ನಿನ್ಗಿದು ಬೇಕಿತ್ತ ಮಗನೇ, ನಿನ್ನಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ. ಹೆಂಗೋ ನನ್ನ ಲಕ್ಕಿಂದ ಸ್ವಲ್ಪ ಸ್ಕ್ರ್ಯಾಚ್ ಆಗಿ, ಜೊತೆಗೆ ಟೆಂಪರ್ ಗ್ಲಾಸ್ ಹೊಡೆದಿದೆ. ಹುಷಾರಾಗಿ ಇಟ್ಕೋಬೇಕು ಗುರು. ಜೀವ ಬಾಯಿಗೆ ಬಂದಿತ್ತು ಗುರು, ಟಪ್ ಅಂತ ಅಂದ ತಕ್ಷಣ. ನಮ್ಮದೇ ತಪ್ಪು, ಫುಲ್ ಟೈಟ್ ಮಾಡಿಲ್ಲ, ಅದನ್ನು ಮರ್ತಿದ್ದೀನಿ. ಮೊಬೈಲ್ ಹೋಲ್ಡರ್ನು ಚೇಂಜ್ ಮಾಡಬೇಕು ಅನಿಸುತ್ತೆ. ಯಾವ್ದಾರ ಸೇಫಾಗಿರೋ ತೊಗೊಂಡ್ರೆ ಒಳ್ಳೆಯದು. ಹೆಂಗೋ ನನ್ನ ಅದೃಷ್ಟ ಚೆನ್ನಾಗಿತ್ತು, ಇವತ್ತು ಬಚಾವಾಗಿದೆ ಮೊಬೈಲು. ಸ್ವಲ್ಪ ಸ್ಕ್ರ್ಯಾಚಸ್ ಆಗಿದೆ ಫೋನ್ ಮೇಲೂ. ಇಟ್ಸ್ ಓಕೆ, ಹೆಂಗೋ ಬದುಕೋತಲ್ಲ. ಇವತ್ತು ನಮ್ಮ ಬೆಂಗಳೂರು ಇಷ್ಟು ಡೆವಲಪ್ಮೆಂಟ್ ಆಗೋಕ್ಕೆ ಅಡಿಪಾಯ ಹಾಕ್ಕೊಟ್ಟವ್ರೆ ನಮ್ಮ ಕೆಂಪೇಗೌಡರು. ಆಗಿನ ಕಾಲದಲ್ಲೇ ನಮ್ಮ ಕೆಂಪೇಗೌಡರು ಸಾವಿರಾರು ಕೆರೆಗಳನ್ನ ಕಟ್ಟಿಸ್ತಾರೆ ಬೆಂಗಳೂರಲ್ಲಿ. ಪೇಟೆಗಳು ಅಂತ ಕ್ರಿಯೇಟ್ ಮಾಡಿ ಇಂಡಸ್ಟ್ರಿಯಲ್ ಏರಿಯಾನ ಕ್ರಿಯೇಟ್ ಮಾಡ್ತಾರೆ. ಒಂದೊಂದು ಕೆಲಸ ಮಾಡೋರಿಗೆ ಒಂದೊಂದು ಪೇಟೆ ಅನ್ನೋ ಥರ ಕ್ರಿಯೇಟ್ ಮಾಡ್ತಾರೆ. ಈ ಎಲ್ಲ ಥರದ ವಸ್ತುಗಳ ಉತ್ಪಾದನೆಗೆ ಅನುಕೂಲ ಆಗಲಿ ಅಂತ ಎಲ್ಲ ಫೆಸಿಲಿಟಿನೂ ಮಾಡಿಕೊಡ್ತಾರೆ. ಯಾವುದೇ ಜಾತಿ ಭೇದ ಆಗದಿರೋ ಥರ ನೋಡ್ಕೋತಾರೆ. ಆಗಿನ ಕಾಲದಲ್ಲೇ ನಮ್ಮ ಬೆಂಗಳೂರು ಅಂದರೆ ಒಂದು ವಾಣಿಜ್ಯ ಕೇಂದ್ರ. ಇಲ್ಲಿ ಎಲ್ಲ ಥರದ ವಸ್ತುಗಳನ್ನ ಉತ್ಪಾದನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೂಡ ನಮ್ಮ ಕೆಂಪೇಗೌಡರು ಒದಗಿಸಿರ್ತಾರೆ. ಅವತ್ತು ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರಿಂದ, ವಾಣಿಜ್ಯ ಕೇಂದ್ರ ಮಾಡಿದ್ರಿಂದ ಇವಾಗ ನಮ್ಮ ಬೆಂಗಳೂರು ಇಷ್ಟು ಎತ್ತರಕ್ಕೆ ಬೆಳೆಯೋಕ್ಕೆ ಚಾನ್ಸ್ ಆಗಿದೆ. ಅವರಿಲ್ಲ ಅಂದಿದ್ರೆ ಇವಾಗ ಬೆಂಗಳೂರು ಇಷ್ಟು ದೊಡ್ಡ ಸಿಟಿಯಾಗಿ ಇರ್ತಿರಲಿಲ್ಲ. ಯಾವಾಗಲೂ ಈ ಹೈವೇಲಿ ಹೋಗ್ಬೇಕಾದ್ರೆ ಈ ದೇವಸ್ಥಾನ ಕಾಣಿಸುತ್ತೆ ಬೆಟ್ಟದ ಮೇಲೆ. ಯಾವತ್ತೂ ಇದನ್ನ ಮೇಲೆ ಹೋಗಿ ನೋಡಿಲ್ಲ. ಇವಾಗ ಹೋಗ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಪಾನಕ ಮಜ್ಜಿಗೆ ತೋರೆ ಒಂದೇ ಇರು. ಶೂ ಬಿಚ್ಬಿಟ್ಟು ಹೋಗೋಣ. ಇಲ್ಲ, ಇದೇನಷ್ಟು ದೊಡ್ಡ ಬೆಟ್ಟ ಅಲ್ಲ, ಚಿಕ್ಕ ಬೆಟ್ಟನೇ. ಹೆಲ್ಮೆಟ್ ಹಾಕ್ಕೊಂಡೆ ಎತ್ತಿದ್ದೀನಿ, ಯಾಕೆಂದರೆ ಮೈಕ್ ಕನೆಕ್ಟ್ ಮಾಡ್ಕೊಂಡಿರೋದ್ರಿಂದ ವಾಯ್ಸ್ ತುಂಬ ಕ್ಲಿಯರಾಗಿ ಬರುತ್ತೆ. ನನ್ನ ಪ್ರಕಾರ ತೆಗ್ದಿರಲ್ಲ ಅನ್ಸುತ್ತೆ ದೇವಸ್ಥಾನನ, ಹೊರಗಿಂದನೇ ನೋಡ್ಕೊಬರ್ಬೇಕು. ಆ ಹೈವೇ ಕಡೆಯಿಂದ ಊರೊಳಗಡೆ ಬಂದರೆ ಸ್ವಲ್ಪ ಮೆಟ್ಲುಗಳನ್ನ ಹತ್ಕೊಬರ್ಬೇಕಷ್ಟೇ, ಜಾಸ್ತಿ ಏನು ಮೆಟ್ಲಿಲ್ಲ. ಗಾಡಿ ನಿಲ್ಸಿದ್ದೀನಿ ನೋಡಿ, ಕಾಣಿಸ್ತಿದೆ ನೋಡಿ. ಈ ಬಂಡೆ ಮೇಲೆ ಇಟ್ಕೆ ಎಲ್ಲ ಹಾಕಿ ಕಟ್ಟಿದ್ದಾರೆ, ಯಾವ ಥರ ಕಟ್ಟಿದ್ದಾರೆ. ಹಾಂ, ದೇವಸ್ಥಾನ ಕ್ಲೋಸ್. ಬಂಡೆ ಮೇಲೆ ಪಿಲ್ಲರ್ಗಳನ್ನ ಹಾಕಿ ನಿಲ್ಲಿಸಿರೋ ದೇವಸ್ಥಾನ ಇದು. ನೀವೇನಾದ್ರು ಬೆಂಗಳೂರು ಕಡೆಯಿಂದ ಹಾಸನ್ಗೆ ಹೋಗ್ತಾಯಿದ್ದೀರಾ ಅಂದರೆ ಈ ಹೈವೇಲೆ ಕಾಣಿಸುತ್ತೆ ನಿಮಗೆ ಬಂಡೆ ಮೇಲೆ. ಇದು ಸದ್ಯಕ್ಕೆ ಕ್ಲೋಸ್ ಆಗಿದೆ. ಇಲ್ಲಿಂದ ಹೊರಡ್ತೀನಿ. ಸರಿ, ಬರ್ತೀನಿ. ಸರಿ, ಪರವಾಗಿಲ್ಲ ಬಿಡಿ ಅಣ್ಣ, ಅಲ್ಲಿ ತಗೋತೀನಿ ನಾನು. ಹಾಂ, ಪರವಾಗಿಲ್ಲ ಬಿಡಿ. ಅಲ್ಲಿ ಕೂತಿದ್ದವರು ಮಜ್ಜಿಗೆ ಇಸ್ಕೊಂಡು ಹೋಗ್ರಪ್ಪ ಅಂತ ಹೇಳಿದ್ರು. ಅವ್ರು ಎತ್ತಿಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಪರವಾಗಿಲ್ಲ ಅಂತ ಹೇಳಿದೆ. ರೋಡಲ್ಲಿ ಅವಾಗಲೇ ಸ್ಟಾಪ್ ಮಾಡಿದರು. ಬರ್ತೀನಿ ಆ ಕಡೆಯಿಂದ ಅಂತ ಹೇಳಿದ್ದೀನಿ. ಈಗ ಒಂದು ರೌಂಡು ಅಲ್ಲಿ ಮಜ್ಜಿಗೆ ಕುಡ್ಕೊಂಡು ಹೊರಡ್ತೀನಿ ಇವಾಗ. ಕ್ಲೋಸ್ ಅಪ್ಪ, ಇಲ್ಲೂ ಕರೆದ್ರು, ಇಲ್ಲೂ ಕ್ಲೋಸ್ ಆಗಿಬಿಟ್ಟೈತೆ. ಬೆಟ್ಟದ ಮೇಲೆ ಇರೋ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತೆ. ನಾನು ಬೆಟ್ಟ ಇಳ್ಕೊಬರ್ಬೇಕಾದ್ರೆ ಅವರೇ ಮಾತಾಡ್ಸಿದ್ರು, ಯಾವ ಊರು, ಎಷ್ಟು ಜನ ಮಕ್ಕಳು,
ಏನು ಅಂತೆಲ್ಲ ಕೇಳಿ ಮಜ್ಜಿಗೆ ಕುಡ್ಕೊಂಡು ಹೋಗಪ್ಪ ಅಂದರು. ಅಲ್ಲಿ ಖಾಲಿ ಆಗಿತ್ತು, ಪರವಾಗಿಲ್ಲ. ಕೆಂಪೇಗೌಡರ ಸಮಾಧಿ ಅಥವಾ ಸ್ಮಾರಕ ಇರೋದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕೆಂಪಾಪುರದಲ್ಲಿ. ನೀವು ಏನಾದರೂ ಈ ಸ್ಮಾರಕನ ನೋಡಬೇಕು ಅಂದರೆ ಗೂಗಲ್ ಮ್ಯಾಪಲ್ಲಿ ನಿಮಗೆ ಆರಾಮಾಗಿ ಸಿಗ್ಬಿಡುತ್ತೆ. ಶ್ರೀ ಕೆಂಪೇಗೌಡ ಸ್ಮಾರಕ ಅಂತ ಹೊಡೆದ್ರೆ ಆರಾಮಾಗಿ ಕರ್ಕೊಬರುತ್ತೆ ನಿಮಗೆ. ಕುಣಿಗಲ್ಗಿಂತ 12 ಕಿಲೋಮೀಟ್ರ್ ಮುಂಚೆನೇ ಇಲ್ಲಿ ಲೆಫ್ಟಿಗೆ ತೊಗೋಬೇಕು. ಇಲ್ಲೇ ಇದೆ ನೋಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಹೆಬ್ಬಾಗಿಲು, ದೊಡ್ಡ ಮುದಿಗೆರೆ. ರೈಟ್ ಸೈಡಲ್ಲಿ ಚಿಕ್ಕ ಬೋರ್ಡ್ ಕೂಡ ಹಾಕಿದ್ದಾರೆ. ಆ ಹೈವೇಯಿಂದ ಲೆಫ್ಟ್ ತೊಗೊಂಡು ಮುಂದೆ ನಾವು ಒಂದು 2 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ಇಲ್ಲಿ ಮನೆಗಳಿಗಿಂತ ತೋಟಗಳೇ ಜಾಸ್ತಿ ಇದೆ. ನೋಡಿ ಹಳೆ ಕಟ್ಟಡ ಇದೆಯಲ್ವಾ, ಇದ್ರ ಪಕ್ಕ ಇರೋದೆ ಕೆಂಪೇಗೌಡರವರ ಸಮಾಧಿ ಅಂತ ಹೇಳ್ತಾರೆ. ರೋಡ್ ಪಕ್ಕನೇ ಇದೆ. ಈ ಊರಿಗೆ ಬಂದರೆ ಇದು ಯಾವುದೋ ಪಾಳು ಬಿದ್ದಿರೋ ಮನೆ ಇದೆ. ಈ ಮನೆ ಪಕ್ಕನೇ ಈ ಮಣ್ ರೋಡಲ್ಲಿ ಕೆಂಪೇಗೌಡ ಅವರ ಸ್ಮಾರಕ ಇದೆ. ನೋಡ್ಬೋದು ಸುತ್ತಮುತ್ತ ಇಲ್ಲ ಹಳೇದಾಗಿರೋ ಮನೆಗಳು ತುಂಬ ಇದೆ. ಇದು ಯಾವ ಮನೆ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ಮಾರಕ ಇಲ್ಲಿ ಪಕ್ಕ ಒಂದು ದೇವಸ್ಥಾನ ಇದೆ. ಇಲ್ಲಿ ಬರೆದಿದ್ದಾರೆ ನೋಡಿ. ಈ ಕಲ್ ಮೇಲೆ ಏನು ಕೆತ್ತನೆ ಮಾಡಿದ್ದಾರೆ ಅಂದರೆ, ಹಿರಿಯ ಕೆಂಪೇಗೌಡರು ಕುಣಿಗಲ್ಲಿನಿಂದ ಬಂದು ಜಗಳವನ್ನು ಮಾಡಿ ಐಕ್ಯವಾಗಿ ಕೈಲಾಸಕ್ಕೋದ ಸ್ಥಳ ಅಂತ ಕೆತ್ತನೆ ಮಾಡಿದ್ದಾರೆ. ಕೆಳಗಡೆ ನೋಡ್ಬೋದು 2 ಆನೆಗಳು ಜಗಳವಾಡೋ ಕೆತ್ತನೆ ಕೂಡ ಕಾಣ್ಬೋದು. ಇಲ್ಲಿ ಯಾರು ಸುತ್ತಮುತ್ತ ಜನ ಯಾರು ಇಲ್ಲ, ನೋಡೋಕ್ಕೆ ಅಂತ ಬಂದಿರೋರು. ಶ್ರೀ ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಅಂತ ಒಂದು ಆಫೀಸ್ ಮಾಡ್ಕೊಂಡಿದ್ದಾರೆ. ಈ ಸ್ಮಾರಕನೂ ಅಷ್ಟೊಂದೇನು ಡೆವಲಪ್ಮೆಂಟ್ ಯಾರೂ ಮಾಡಿಲ್ಲ. ಮಂಟಪದ ರೀತಿಯಲ್ಲಿ ಈ ಸ್ಮಾರಕನ ಕಟ್ಟಿದ್ದಾರೆ. ಈ ಕಂಬಗಳ ಮೇಲೆ ನೋಡ್ಬೋದು ದೇವಸ್ಥಾನದ ರೀತಿಯಲ್ಲೇ ಕೆತ್ತನೆ ಕೆಲಸ ಆಗಿದೆ. ಇಲ್ಲಿ ಕ್ರ್ಯಾಕ್ ಬಿದ್ದಿದೆ ಇದೊಂದು ಕಲ್ಲು. ಇದಕ್ಕೆ ಸಪೋರ್ಟ್ಗೋಸ್ಕರ ಇನ್ನೊಂದು ಕಲ್ಲನ್ನ ನಿಲ್ಲಿಸಿದ್ದಾರೆ. ಈ ಪಾಳು ಬಿದ್ದ ಮನೆ ಪಕ್ಕನೇ ನಮ್ಮ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡರವರ ಸ್ಮಾರಕ ಇರೋದು. ಈ ವಿಡಿಯೋದಲ್ಲಿ ಇಷ್ಟೇ. ಈ ಕೆಂಪೇಗೌಡರವರ ಸ್ಮಾರಕ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಇವಾಗ ನಾನು ಮಾಗಡಿ ಕಡೆ ಹೊರಡ್ತೀನಿ. ಅಲ್ಲಿ ಕೆಂಪೇಗೌಡವರ ಕೋಟೆ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ನೋಡ್ಕೊಬಿಡಿ, ನಮ್ಮ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡರವರ ಸಮಾಧಿ. ಅಣ್ಣ ಮಾಗಡಿಗೆ ಯಾವ ಕಡೆ ಹೋಗ್ಬೇಕು? ಮಾಗಡಿಗೆ ಹಾಂ ಲೆಫ್ಟಾ? ಹಾಂ ಹಾಂ. ಇಲ್ಲಿ ಸ್ಮಾರಕ ನೋಡೋಕ್ಕೆ ಜನಗಳು ಬರಲ್ವ ಯಾರೂ? ಹಾಂ ಹಾಂ. ಮೊದಲೇ ಸಖತ್ ಅಂದರೆ ನ್ಯೂಸಲ್ಲೆಲ್ಲ ಬಂದಾಗ್ಲಾ? ಹ್ಞೂ. ಅದೇ ಅವರು ಮನ್ಸು ಮಾಡ್ಬೇಕು. ಸರಿ, ಥ್ಯಾಂಕ್ಸ್, ಬಾಯ್ ಅಣ್ಣ. 2028ರಲ್ಲಿ ಒಂದು ಪ್ಲ್ಯಾನಿಂಗ್ ನಡೆದಿತ್ತು, ಸ್ಮಾರಕನ ಜೀರ್ಣೋದ್ಧಾರ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ. ಆದರೆ ಅದಾದಮೇಲೆ ಯಾವುದೇ ಕಾರ್ಯ ನಡೆಯಲಿಲ್ಲ. ನಡೀರಿ, ಇವಾಗ ಕೆಂಪೇಗೌಡವರ ಸ್ಮಾರಕ ನೋಡಿದ್ರಿ, ಅವರ ಕೋಟೆನ ನೋಡೋರು ಅಂತ. ಮಾಗಡಿ ಕೆಂಪಾಪುರದಿಂದ 16 ಕಿಲೋಮೀಟ್ರ್ ದೂರದಲ್ಲಿದೆ. ಇವಾಗ ನಾನು ಅಲ್ಲಿಗೆ ಹೊರಡ್ತಾ ಇದ್ದೀನಿ. ಆ ಹಳ್ಳಿ ರೋಡ್ಗಳಿಂದ ಬಂದು ಇವಾಗ ನಾನು ಕುಣಿಗಲ್ಲಿಂದ ಮಾಗಡಿಗೆ ಹೋಗೋ ಹೈವೇಗೆ ಜಾಯ್ನ್ ಆಗಿದ್ದೀನಿ. 2022ರಲ್ಲೇ ಒಂದು ಯೋಜನೆ ಮಾಡ್ತಾರೆ ಈ ಸ್ಮಾರಕನ ಅಭಿವೃದ್ಧಿ ಮಾಡೋಕ್ಕೆ. ಆದರೆ ಅವತ್ತಿಂದ ಇವತ್ತಿನವರೆಗೂ ಯಾವುದೇ ಅಭಿವೃದ್ಧಿ ಆಗಲಿಲ್ಲ. ಮುಂಬರುವ ದಿನಗಳಲ್ಲಾದರೂ ನಮ್ಮ ಕೆಂಪೇಗೌಡರ ಸ್ಮಾರಕನ ಅಭಿವೃದ್ಧಿಪಡಿಸಲಿ, ಜನಗಳೆಲ್ಲ ಬಂದು ನೋಡ್ಕೊಂಡು ಹೋಗೋ ಥರ ಆಗಲಿ. ಅಷ್ಟು ದೊಡ್ಡ ನಗರವನ್ನು ಕಟ್ಟಿದವರು, ಇಡೀ ವಿಶ್ವಕ್ಕೆ ನಮ್ಮ ಬೆಂಗಳೂರು ಗೊತ್ತು ಅಂತ ಬೆಂಗಳೂರನ್ನು ಕಟ್ಟಿದ ಕೆಂಪೇಗೌಡರವರ ಸ್ಮಾರಕ ಇನ್ನೂ ಡೆವಲಪ್ಮೆಂಟೇ ಆಗಿಲ್ಲ. ಮುಂಬರುವ ದಿನಗಳಲ್ಲಾದರೂ ಆ ಸ್ಮಾರಕ ಅಭಿವೃದ್ಧಿ ಆಗಲಿ. ಮಾಗಡಿ ಸಿಟಿಯಿಂದ ಟುವರ್ಡ್ಸ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಮಗೆ ಈ ಕೋಟೆ ಕಾಣಿಸುತ್ತೆ. ಕೋಟೆಯ ಹೊರಭಾಗದಲ್ಲೂ ಅಷ್ಟೇ ಗಿಡಗಳೆಲ್ಲ ಬೆಳ್ಕೊಂಡು ಕೋಟೆ ಹಾಳಾಗಿದೆ. ಕಸದ ರಾಶಿಗಳು ಕೂಡ ಕೋಟೆ ಪಕ್ಕದಲ್ಲೇ ಬಿದ್ದಿದೆ. ಇನ್ನು ಕೋಟೆ ಒಳಗಡೆ ಬಂದರೆ ನಮಗೆ ಇದು ಕೋಟೆ ಅಂತಲೇ ಅನ್ಸಲ್ಲ. ಯಾಕೆಂದರೆ ಕೋಟೆಗೆ ಸಂಬಂಧಪಟ್ಟ ಯಾವುದೇ ಹಳೆಯ ಕಟ್ಟಡಗಳಿಲ್ಲ.
ಒಂದು ಕಾಲದಲ್ಲಿ ಕೋಟೆ ಆಗಿದ್ದ ಈ ಜಾಗ ಈಗ ಜಸ್ಟ್ ಗ್ರೌಂಡ್ ಆಗಿ ಉಳ್ಕೊಂಡಿದೆ. ಇಷ್ಟು ಕೋಟೆಯಲ್ಲಿ ಇದೊಂದೇ ಕೋಟೆಗೆ ಸಂಬಂಧಪಟ್ಟ ಬಿಲ್ಡಿಂಗ್ ಉಳಿದಿರೋದು. ಮತ್ತು ಈ ದೇವಸ್ಥಾನ ಕೋಟೆ ಚಾಮುಂಡೇಶ್ವರಿ. ಇದು ಕೋಟೆಗೆ ಸಂಬಂಧಪಟ್ಟ ಹಳೆಯ ದೇವಸ್ಥಾನ. ಈ ದೇವಸ್ಥಾನನ ಪರಶುರಾಮನಿಂದ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂತಲೂ ಹೇಳ್ತಾರೆ. ಈ ಮುಖ್ಯ ದೇವಾಲಯದ ಹಿಂದೆ ಕೂಡ ಸಣ್ಣ ಸಣ್ಣ ದೇವಾಲಯಗಳಿದೆ. ಹಿಂಭಾಗದಲ್ಲೂ ಕೂಡ ದೇವಸ್ಥಾನಗಳಿದೆ. ಟೋಟಲಿ ಈ ದೇವಸ್ಥಾನ ಈ ಥರ ಕಾಣಿಸುತ್ತೆ. ನೋಡ್ಬೋದು, ಇದು ಕೂಡ ಶಿವನ ದೇವಸ್ಥಾನ. ಈ ವಿಡಿಯೋದಲ್ಲಿ ಕೆಂಪೇಗೌಡರ ಸ್ಮಾರಕ ಮತ್ತು ಅವರ ಕೋಟೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ವಿಡಿಯೋನ ಇಲ್ಲಿವರೆಗೂ ನೋಡಿದರೆ ನಿಮ್ಮೆಲ್ರಿಗೂ ಧನ್ಯವಾದಗಳು.